ಬಹಳ ಸಂತೋಷ ಆಗ್ತದೆ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾ ಇರೋದಕ್ಕೆ. ಹೈಕೋರ್ಟಿನ ಹಾಲಿ ನ್ಯಾಯಮೂರ್ತಿಗಳು ಕುಳಿತಿರುವ ವೇದಿಕೆ ಆಗಿರೋದ್ರಿಂದ ಪ್ರತಿ ಶಬ್ದವನ್ನು ಅಳೆದು ತೂಗಿ ಮಾತಾಡಬೇಕಾಗತ್ತಷ್ಟೆ. ಪುಲ್ವಾಮಾ ದಾಳಿಯಾಗಿತ್ತು. 40ಕ್ಕೂ ಹೆಚ್ಚು ಭಾರತೀಯ ಯೋಧರು ಹುತಾತ್ಮರಾಗಿದ್ದರು. ಒಬ್ಬ ವ್ಯಕ್ತಿಯದೊಂದು ಹೇಳಿಕೆ, ಹುತಾತ್ಮ ಯೋಧರ ಪಟ್ಟಿ ನೋಡಿ, ಇವರ ಸರ್ನೇಮ್ಗಳನ್ನು ನೋಡಿ, ಇವರೆಲ್ಲರ ಸರ್ನೇಮ್ಗಳನ್ನು ನೋಡಿ ಹುತಾತ್ಮರಾದವರದ್ದು, ಇದನ್ನು ನೋಡಿದ್ರೆ ಅರ್ಥ ಆಗುತ್ತೆ ದೇಶಕ್ಕಾಗಿ ಪ್ರಾಣ ಕೊಡೋ ಸಮುದಾಯಗಳು ಯಾವ್ಯಾವುದು ಅಂತ. ನಮಗೆಲ್ಲ ಬಹಳ ಶಾಕ್ ಆಗಿಬಿಡ್ತು. ಯಾಕಂದರೆ ಜಾತಿ ಅನ್ನೋ ಪಿಡುಗನ್ನು ಸೈನ್ಯ ತನ್ನ ಹತ್ರ ಬಿಟ್ಕೊಂಡಿಲ್ಲ, ಸಮಾಜ ಬಿಟ್ಕೊಂಡಿದೆ, ಸೈನ್ಯ ಬಿಟ್ಕೊಂಡಿಲ್ಲ ಇನ್ನೂ ತನಕ. ಕೆಲವು ವರ್ಷಗಳ ಹಿಂದೆ ಸೈನ್ಯದಲ್ಲಿ ಯಾವ್ಯಾವ ಧರ್ಮದವರು ಜಾತಿಯವರು ಎಷ್ಟೆಷ್ಟಿದ್ದಾರೆ ಅನ್ನೋದರ ಸರ್ವೆ ಆಗಬೇಕು ಅಂತ ಹೊರಟಾಗ ಸೈನ್ಯ ಎದ್ದು ನಿಂತು ಹೇಳ್ತು, ಅದನ್ನೆಲ್ಲ ನಿಮ್ಮಲ್ಲೇ ಇಟ್ಕೊಳ್ಳಿ, ನಾಗರಿಕ ಸಮಾಜ ಅಂತ ಏನು ಕರ್ಕರ್ತೀರಿ ನೀವೇ ಇಟ್ಕೊಳ್ಳಿ, ನಮ್ಮ ಹತ್ರಕ್ಕೆ ಅದನ್ನೆಲ್ಲ ತರಬೇಡಿ ಅಂತ ಹೇಳಿದ್ದು ಸೈನ್ಯ. ಅಂದರೆ ಹುತಾತ್ಮ ಯೋಧರ ಪಟ್ಟಿಯನ್ನು ಇಟ್ಕೊಂಡು ಕೆಲವು ಜಾತಿಗಳವ್ರು ಮಾತ್ರ ಇರ್ತಾರೆ, ಉಳಿದವ್ರು ಯಾಕೆ ಹುತಾತ್ಮರಾಗೋದಿಲ್ಲ ಅನ್ನೋ ಥರದ ಪ್ರಶ್ನೆಯನ್ನು ಕೇಳೋದಾಯಿತು. ನಾನು ಹೇಳಿದೆ, ಅವರನ್ನು ಹುತಾತ್ಮರಾಗಿಸಿದವರ ಸರ್ನೇಮದು ಒಂದು ಸಲ ಲಿಸ್ಟ್ ತೆಗೀರಿ ನೋಡೋಣ ಅಂತ. ಅವರನ್ನು ಯಾರು ಹುತಾತ್ಮರನ್ನಾಗಿಸಿದ್ರು, ಯಾರು ಕಗ್ಗೊಲೆ ಮಾಡಿದ್ರಲ್ಲ, ಅವ್ರ ಸರ್ನೇಮಗಳದೊಂದು ಲಿಸ್ಟ್ ಯಾವತ್ತಾರು ತೆಗೆಯೋದಕ್ಕಾಗುತ್ತಾ ನಿಮಗೆ? ನೋ, ಈ ದೇಶದಲ್ಲಿ ಅದಾಗೋದಿಲ್ಲ. ದುರಂತ ಅದು.